We thank God for this wonderful time. ಈ ಒಂದು ಅದ್ಭುತವಾದ ಸಮಯಕ್ಕೆ ನಾವು ನಿಮ್ಮನ್ನ ವಂದಿಸ್ತೇವೆ. And it is so important for us to spend time in the presence of God. ದೇವರ ಪ್ರಸನ್ನತೆಯಲ್ಲಿ ಒಂದು ಸಮಯ ಕಳೆಯುವಂಥದ್ದು ಬಹಳ ಮುಖ್ಯವಾದ ಒಂದು ವಿಷಯ. I got saved 38 years back. 38 ವರ್ಷಗಳ ಹಿಂದೆ ನಾನು ರಕ್ಷಣೆ ಹೊಂದಿದ್ದೇನೆ. And all by the grace of God, 38 years. 38 ವರ್ಷಗಳು ದೇವರ ಕೃಪೆಯಿಂದಲೇ Praying and preaching, praying and preaching. ಪ್ರಾರ್ಥಿಸುತ್ತಾ ಪ್ರಸಂಗ ಮಾಡುತ್ತಾ. But at this point of my life, ಈ ಒಂದು ಸಮಯ ನನ್ನ ಜೀವಿತದಲ್ಲಿ I really feel I need to be at the feet of the Lord. ನನಗೆ ಅನಿಸುತ್ತದೆ ನಾನು ದೇವರ ಪ್ರಸನ್ನತೆಯಲ್ಲಿ ಆತನ ಸಮ್ಮುಖದಲ್ಲಿ ಮಾತ್ರ ಇರಬೇಕು. There are many things I need to leave. ಅನೇಕ ವಿಷಯಗಳನ್ನ ನಾನು ಬದಿಗೆ ಸರಿಸಬೇಕು. There are many relationships I need to leave. ಅನೇಕ ಸಂಬಂಧಗಳು ಬೇಡವಾದದ್ದನ್ನ ನಾನು ತಳ್ಳಬೇಕು ಎಂದು. And I need to be at the feet of Jesus. ಮತ್ತು ನಾನು ದೇವರ ಸಮ್ಮುಖದಲ್ಲಿ ಆತನ ಸನ್ನಿಧಿಯಲ್ಲಿ ಮಾತ್ರ ಇರಬೇಕು ಎಂದು. Thank God for Pastor Sabi. ಪಾಸ್ಟರ್ ಸ್ಯಾಬಿ ಅವರು ಇಲ್ಲಿದ್ದಾರೆ, ಅವ್ರಿಗಾಗಿ ನಾನು ವಂದಿಸ್ತೇನೆ. You know, even as we were sitting and worshiping the Lord, ನಾವು ಇಲ್ಲಿ ಕೂತ್ಕೊಂಡು ಕರ್ತನನ್ನು ಆರಾಧಿಸುವ ಒಂದು ಸಮಯದಲ್ಲಿ the Holy Spirit showed me a picture ಪರಿಶುದ್ಧಾತ್ಮನು ಒಂದು ದರ್ಶನವನ್ನ ನನಗೆ ತೋರಿಸಿದನು of the church. ಮತ್ತು ಸಭೆಯ ಕುರಿತಾಗಿ. And I want you to receive this. ಇದನ್ನ ನೀವು ಹೊಂದಿಕೊಳ್ಳಿರಿ, ಸ್ವೀಕಾರ ಮಾಡಿರಿ. See, God does not, He is not a God of accident. ಮತ್ತು ಕರ್ತನು ಒಂದು ಆಕಸ್ಮಿಕವಾಗಿ ಏನೋ ಮಾಡಿಬಿಡುವ ದೇವರಲ್ಲ. God is not a God of accident. ಮತ್ತು ಕರ್ತನು ಆಕಸ್ಮಿಕವಾಗಿ ಏನೋ ಒಂದು ಮಾಡಿಬಿಡುವವನಲ್ಲ. God is a God of purpose. ಕರ್ತನು ಎಲ್ಲಾ ಸಮಯಗಳಲ್ಲಿ ಒಂದು ಉದ್ದೇಶಪೂರ್ವಕವಾಗಿರುವಂತ. And the most important thing in our life is that we not only worship God but we hear from God. ಮತ್ತು ನಾವು ಕರ್ತನನ್ನು ಆರಾಧಿಸುವವರಷ್ಟೇ ಆಗಿರದೆ ಕರ್ತನು ಹೇಳುವ ಮಾತುಗಳನ್ನು ಕೇಳಿಸಿಕೊಳ್ಳುವರು ಕೂಡ ನಾವು ಆಗಿರ್ತೇವೆ. That when God shows you something, you see it. ಮತ್ತು ನೀವು ಕರ್ತನು ನಿಮ್ಮನ್ನು ಆರಿಸುವಾಗ ನೀವು ಅದನ್ನು ನೋಡ್ತೀರಾ. What is God speaking to you? ದೇವರು ನಿಮಗೆ ಏನು ಮಾತನಾಡ್ತಾ What is ಇದ್ದಾನೆ, God showing you? ದೇವರು ನಿಮಗೆ ಏನು ತೋರಿಸುತ್ತಾ ಇದ್ದಾನೆ ಎಂದು. You know, this generation is a different generation. ಮತ್ತು ಈಗಿರುವಂತ ಒಂದು ಜನಾಂಗ ಬಹಳ ವ್ಯತ್ಯಾಸವುಳ್ಳ ಜನಾಂಗವಾಗಿದೆ. You don't have the patience to wait in the presence of ದೇವರ God. ಪ್ರಸನ್ನತೆಯಲ್ಲಿ ಕಾದುಕೊಳ್ಳುವ ಒಂದು ತಾಳ್ಮೆ ನಮಗೆ ಇರುವುದಿಲ್ಲ. But the Bible says, you know, David, a man after God's own heart. ಮತ್ತು ದೇವರ ವಾಕ್ಯದಲ್ಲಿ ಹೇಳುವ ಪ್ರಕಾರ ದಾವೀದನು ದೇವರ ಹೃದಯವನ್ನ ತವಕಿಸಿದವನು ಎಂದು. He waited in the presence of the Lord to inquire of the Lord. ಮತ್ತು ಆ ದಾವೀದನು ದೇವರ ಪ್ರಸನ್ನತೆಯಲ್ಲಿ ಕಾದಿದ್ದುಕೊಂಡು ಕರ್ತನು ನನಗೆ ಏನು ಹೇಳುತ್ತಾನೆ ಅದನ್ನು ಕೇಳಬೇಕು ಎಂದು ಎದುರು ನೋಡಿದ ಮನುಷ್ಯ. Young people in this church, every one of you in the church, do you have the patience to wait in the presence of ಯೌವನ ಪ್ರಾಯದ ಮಕ್ಕಳೇ ಸಭೆಯಲ್ಲಿರುವವರು, ನೀವು ನಿಮಗೊಂದು ಸಂಗತಿ ಬಹಳ ಮುಖ್ಯವಾಗಿ ಬೇಕು, ದೇವರ ಸಮ್ಮುಖದಲ್ಲಿದ್ದು ಆತನಿಗಾಗಿ ಕಾದುಕೊಂಡಿರುವಂತದ್ದು. How much time can you wait in the presence of God? How much time can you be on your knees to hear from God? ಮತ್ತು ನೀವು ಎಷ್ಟು ಸಮಯದವರೆಗೆ ಕರ್ತನ ಸಮ್ಮುಖದಲ್ಲಿದ್ದು ಕರ್ತನು ನನ್ನೊಂದಿಗೆ ಮಾತನಾಡಲೇಬೇಕೆಂದು ತಾಳ್ಮೆಯಿಂದ ಕಾಯುವವರಿದ್ದೀರಿ. God will not speak to people who don't learn to honor Him. ಮತ್ತು ಯಾರು ಆತನ ಸಮ್ಮುಖದಲ್ಲಿದ್ದು ಆತನನ್ನು ಕಾಯ್ದುಕೊಂಡು ಗೌರವಿಸುವುದಿಲ್ಲವೋ ಅವರೊಂದಿಗೆ ದೇವರು ಮಾತನಾಡುವುದಿಲ್ಲ. God will not show you things if you don't learn to wait in His presence. ಮತ್ತು ದೇವರು ಆತನ ಸಮ್ಮುಖದಲ್ಲಿದ್ದು ಆತನೇ ಮಾತಾಡಬೇಕೆಂದು ಕಾಯ್ದಿದ್ದು ಕೇಳದೆ ಹೋದ್ರೆ ಅವರೊಂದಿಗೆ ಮಾತಾಡುವುದಿಲ್ಲ. After you worship God, you expect to hear from God. ನಾವು ಕರ್ತನನ್ನು ಆರಾಧಿಸಿದ ನಂತರ ನಾವು ನಿರೀಕ್ಷೆ ಮಾಡುವ ಒಂದು ವಿಷಯ, ಕರ್ತನು ನಮ್ಮೊಂದಿಗೆ ಮಾತನಾಡಲಿ ಎಂದು. As a servant of God, ದೇವರ ಸೇವಕನಾಗಿ, as a minister of God, ದೇವರ ಒಂದು ದಾಸನಾಗಿ, let me release a word over the church. ನಾವು ಸಭೆಯ ಮೇಲೆ ಒಂದು ಮಾತನ್ನ ಬಿಡುಗಡೆ ಮಾಡ್ತೇವೆ. ಮೋಶೆ who had an encounter with God ದೇವರೊಂದಿಗೆ ಸಂದರ್ಶನ ಹೊಂದಿಕೊಂಡವನು in the burning bush, ಆ ಒಂದು ಉರಿಯುವ ಪೊದೆಯಲ್ಲಿ. and God used Moses to do great things. ದೇವರು ಅನೇಕ ಮಹತ್ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಮೋಶೆಯನ್ನು ಉಪಯೋಗಿಸಿದ. I said God used Moses to do great things. ದೊಡ್ಡ ಸಂಗತಿಗಳನ್ನು ಮಾಡುವುದಕ್ಕಾಗಿ ಮೋಶೆಯನ್ನ ದೇವರು ಉಪಯೋಗಿಸಿದನು ಎಂದು ನಾನು ಹೇಳಿದೆ.
And then God gave an assignment to Moses. ಮತ್ತು ಆ ನಂತರ ದೇವರು ಒಂದು ಉದ್ದೇಶಕ್ಕೆ ಪೂರಕವಾದ ಕಾರ್ಯಗಳನ್ನ ಮಾಡೋದಕ್ಕೆ ಮೋಶೆಗೆ ಕೊಟ್ಟರು. Everybody say assignment. ಮತ್ತು ಪ್ರತಿಯೊಬ್ಬರು ಹೇಳ್ರೆ ಅಸೈನ್ಮೆಂಟ್ ಎಂಬುದಾಗಿ. You know, Moses received an assignment from God. ದೇವರಿಂದ ಒಂದು ನೇಮಿಸಲ್ಪಟ್ಟ ಕೆಲಸ ಮಾಡುವುದಕ್ಕಾಗಿ ಮೋಶೆ ಹೊಂದಿಕೊಂಡನು. You know, the people of Egypt were suffering in Egypt. ಮತ್ತು ಇಲ್ಲಿ ನಾವು ನೋಡ್ತೇವೆ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಶ್ರಮೆ ವಹಿಸುತ್ತಾ And ಇದ್ದಾರೆ. because they were suffering, they were crying unto the Lord. ಆ ಒಂದು ಇಸ್ರಾಯೇಲ್ನ ಜನರು ಐಗುಪ್ತದಲ್ಲಿ ಕಷ್ಟಪಟ್ಟು ದೇವರಿಗೆ ಕೂಗಿಕೊಳ್ಳುವಾಗ, And then the Bible goes on to say, when God visited Moses, God said, I have heard the cry of my people and I have raised you up to be a deliverer. ಇಲ್ಲಿ ನಾವು ನೋಡುತ್ತೇವೆ ಆ ರೀತಿಯಾಗಿ ಅವರು ಕೂಗಿಕೊಂಡು ಕಷ್ಟಪಡುವ ಸಮಯದಲ್ಲಿ ದೇವರು ಹೇಳುವಂತದ್ದು, ಮೋಶೆನ ನಾನು ಎಬ್ಬಿಸಿದ್ದೇನೆ ಇಸ್ರಾಯೇಲರನ್ನು ಈ ಬಂಧನದಿಂದ ಬಿಡಿಸುವುದಕ್ಕಾಗಿ ಎಂದು. You know, Moses was not only having an assignment to be a deliverer. ಆ ಮೋಶೆಯು ಬರೀ ಒಂದು ನೇಮಕವಾಗಿರಲಿಲ್ಲ ಅವರನ್ನ ಬಿಡಿಸುವುದಕ್ಕಾಗಿ ಮಾತ್ರವೇ, But he also had to build the tabernacle. ಮತ್ತು ಆತನು ದೇವರಿಗೋಸ್ಕರ ಒಂದು ಯಜ್ಞವೇದಿಗಳನ್ನು ಕಟ್ಟುವ ಒಬ್ಬ ಮನುಷ್ಯನು Now ಆಗಿರಬೇಕಾಗಿತ್ತು. building the tabernacle was a very, very serious thing. ಮತ್ತು ದೇವರಿಗಾಗಿ ಆ ಕಟ್ಟುವಂತ ಗುಡಾರಗಳು ಅದು ಬಹಳ ಗಂಭೀರವಾದ ವಿಷಯ. And then God gave a promise. ಮತ್ತು ದೇವರು ಅವನಿಗೊಂದು ವಾಗ್ದಾನ I said ಕೊಟ್ಟನು. God gave a promise. ದೇವರು ಅವನಿಗೊಂದು ವಾಗ್ದಾನ ಮಾಡಿದನು. He says the cloud of God will be with you in the daytime. ಮತ್ತು ನಿನ್ನ ಜೊತೆಯಲ್ಲಿ ದೇವರ ಬಲವು ಯಾವಾಗಲೂ ಇರುತ್ತದೆ. And the fire of God shall be upon the tabernacle on the night time. ಮತ್ತು ನೀನು ಕಟ್ಟುವ ಈ ಗುಡಾರದ ಮೇಲೆ ದೇವರ ಬೆಂಕಿಯು ಕೂಡ ಹಗಲಿನಲ್ಲಿ ಇರ್ತದೆ, ನೆರಳಾಗಿ ಮೋಡವು ಹಗಲಿನಲ್ಲಿ ಇರ್ತದೆ. So the cloud of God and the fire of God were always with the people of Israel. ಆ ಮೋಡವು ಮತ್ತು ದೇವರ ಬೆಂಕಿಯು ಅವರಿಗೆ ಜೊತೆ ಜೊತೆಯಾಗಿ ಇಸ್ರಾಯೇಲ್ ಜೊತೆಯಲ್ಲಿ ಇರ್ತಾ ಇತ್ತು, leading them into the promised land. ಮತ್ತು ದೇವರ ವಾಗ್ದಾನ ಸ್ಥಳಕ್ಕೆ ಅವರನ್ನು ನಡೆಸುತ್ತಾ ಇದ್ದರು. But let me come to you. ನಾನು ನಿಮಗೆ ಹೇಳುವುದು, Do you know that as a new covenant believer that you have a promise and a promised land from God? ಮತ್ತು ದೇವರ ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ ನಿಮಗೊಂದು ವಾಗ್ದಾನ ಸ್ಥಳ ಇದೆ ಎಂದು ಗೊತ್ತಿದೆಯಾ? You have a destiny from God. ಮತ್ತು ನಿಮ್ಮೆಲ್ಲರಿಗೂ ದೇವರು ಉದ್ದೇಶಪೂರ್ವಕವಾದ ಒಂದು ಅಂತ್ಯವನ್ನು ಇಟ್ಟಿದ್ದಾನೆ. I said you have a destiny from God. ನಿಮಗೊಂದು ಗುರಿ ಮುಟ್ಟಲಿಕ್ಕೆ ದೇವರು ಇಟ್ಟಿದ್ದಾನೆ ಎಂದು ನಾನು ಹೇಳಿದೆ. But you are not able to find your destiny. ಆದ್ರೆ ನೀವು ಅದು ಏನು ನನ್ನ ಗೊತ್ತು ಗುರಿ ಎಂದು ನೀವು ಕಂಡುಕೊಳ್ಳಲಿಲ್ಲ ಇನ್ನು. Because just like an old covenant believer, ಮತ್ತು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳ ಹಾಗೆ you are following the cloud and you are following the fire. ನೀವು ಆ ಮೋಡವನ್ನು ಆ ಬೆಂಕಿಯನ್ನು ಹಿಂಬಾಲಿಸುತ್ತಾ ಇದ್ದೀರಿ. But you know, the Bible teaches us that you and I are not old covenant believers, but through the blood of Jesus we have been made the temple of the living God. ಆ ದೇವರ ವಾಕ್ಯದಲ್ಲಿ ನಮಗೆ ಈ ರೀತಿಯಾಗಿ ಹೇಳ್ತದೆ, ನಾವು ಆ ರೀತಿಯ ಹಳೆ ಒಡಂಬಡಿಕೆ ಪದ್ಧತಿ ಹಿಂಬಾಲಿಸುವರಲ್ಲ, ಆದ್ರೆ ನಾವೇ ದೇವರ ಆಲಯವಾಗಿದ್ದೇವೆ. Majority of the church believers are deceived today. ಮತ್ತು ಈ ಒಂದು ದಿನದಲ್ಲಿ ಸಭೆಯ ಅನೇಕ ಭಾಗವು You are following a cloud. ನಾವು ಇನ್ನು ಮೋಡವನ್ನು ಹಿಂಬಾಲಿಸ್ತೀವಿ. You are following some strange fire. ಯಾವುದೋ ಬೇಡವಾದ ಬೆಂಕಿಗಳನ್ನ ಹಿಂಬಾಲಿಸ್ತಾ ಇದ್ದೇವೆ. You are following some strange excitement. ಯಾವುದೋ ಒಂದು ರೀತಿಯ ಉತ್ಸಾಹಗಳು ಯಾರು ಕೊಡುತ್ತಾರೆ ಎಂದು ನೋಡಿ ಅದನ್ನು ಹಿಂಬಾಲಿಸ್ತಾ As a ಇದ್ದೇವೆ. new covenant believer, ಆ ಒಂದು ಹೊಸ ಒಡಂಬಡಿಕೆ ವಿಶ್ವಾಸಿಗಳಾದ washed in the blood of Jesus, ಆ ಯೇಸು ಸ್ವಾಮಿ ಏನ್ ಹೇಳ್ತಾನೆ, you and I are the temple of God. ನೀವು ನಾನು ದೇವರ ಆಲಯವಾಗಿದ್ದೇವೆ. And because we are the temple of God, ನಾವು ದೇವರ ಆಲಯವಾಗಿರುವುದರಿಂದ the Spirit of the Lord is dwelling on the inside of me. ಆ ದೇವರ ಆತ್ಮನು ನನ್ನ ಒಳಗೆ ವಾಸ ಮಾಡುತ್ತಾ The ಇದ್ದಾನೆ. Spirit of the Lord is dwelling on the inside of you. ಮತ್ತು ದೇವರ ಆತ್ಮನು ನಿಮ್ಮೊಳಗೆ ವಾಸ ಮಾಡುತ್ತಾ And ಇದ್ದಾನೆ. then the Bible goes on to say ಆ ನಂತರ ದೇವರ ವಾಕ್ಯದಲ್ಲಿ ಹೇಳುತ್ತದೆ, in Romans 8:14, ಮತ್ತು ರೋಮ 8:13ರಲ್ಲಿ they that are led by the Spirit of God, ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಟ್ಟಿದ್ದಾರೋ they are the sons of God. ಅವರು ದೇವರ ಮಕ್ಕಳು ಎಂಬುದಾಗಿ. They that are led by the Spirit of God. ಯಾರು ದೇವರ ಆತ್ಮನಲ್ಲಿ ನಡೆಸಲ್ಪಟ್ಟಿದ್ದಾರೋ, So dear church, ಆ ದೇವರ ಒಂದು ಸಭೆ, people of God, ಆ ದೇವರ ಒಂದು ಗುಂಪು, you are a candidate to receive and be filled with the Spirit of God. ನೀವು ದೇವ ಜನರಾದ ಮೇಲೆ ದೇವರ ಆತ್ಮನಲ್ಲಿ ತುಂಬಲ್ಪಡುವ ದೇವರ ಆಲಯವಾಗಿದ್ದೀರಿ. You must be hungry. ನೀವು ಅದಕ್ಕಾಗಿ ಹಸಿವೆಗೊಳ್ಳಬೇಕು. Jesus is the baptizer. ಆ ಯೇಸುವೇ ಅದಕ್ಕೆ ದೀಕ್ಷಾ ಸ್ನಾನ ಕೊಡುವವನು.
It's a very important message, church. ಅದು ಬಹಳ ಮುಖ್ಯವಾದ ಸಂದೇಶ You ಸಭೆ. come to church, ನಾವು ಸಭೆಗೆ ಬರ್ತೇವೆ, good singing, ಎಲ್ಲ ಒಳ್ಳೆ ಹಾಡುಗಳು beautiful church. ಮತ್ತು ಸುಂದರವಾದ ಕಟ್ಟಡ You feel something very different. ಮತ್ತು ಬಹಳ ವ್ಯತ್ಯಾಸವುಳ್ಳದಾಗಿ ನಮಗೆ Tea is prepared. ಆ ಒಂದು ಟೀ ಕೊಡಲ್ಪಡ್ತದೆ, Sometimes food is ಆ prepared. ಊಟ ಕೊಡಲ್ಪಡ್ತದೆ. You enjoy that little time. ಆ ಎಲ್ಲ ಒಂದು ಒಳ್ಳೆಯ ಸಮಯನ ನಾವು ಆನಂದಿಸಿ, Nothing wrong about it. ಅದ್ರಲ್ಲೆಲ್ಲ ಏನು ತೊಂದರೆ ಇಲ್ಲ. But my question to you is ಆದ್ರೆ ನಮ್ಮ this. ಪ್ರಶ್ನೆ ನಿಮ್ಮ ಮುಂದೆ, As a new covenant believer, ಆ ಕ್ರಿಸ್ತನ ಹೊಸ ಒಡಂಬಡಿಕೆ are ವಿಶ್ವಾಸಿಗಳ you washed in the blood of Jesus? ನೀವು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಾ? Are you filled with the Spirit of God? ನೀವು ದೇವರ ಆತ್ಮನಲ್ಲಿ Do ತುಂಬಲ್ಪಟ್ಟಿದ್ದೀರಾ? you have the Word of God and the anointing of God abiding in you? ಆ ದೇವರ ಅಭಿಷೇಕವು, ದೇವರ ಪ್ರಸನ್ನತೆಯು ನಿಮ್ಮಲ್ಲಿ ತುಂಬಲ್ಪಟ್ಟಿದೆಯಾ? Because it is the anointing that will teach you. ಯಾಕೆಂದ್ರೆ ಆ ದೇವರ ಅಭಿಷೇಕ ನಮಗೆ The Holy ಕಲಿಸಿಕೊಡುತ್ತದೆ. Spirit will guide you ಆ ದೇವರ ಪವಿತ್ರಾತ್ಮನು ನಮಗೆ ಮಾರ್ಗದರ್ಶನ into ಮಾಡುತ್ತಾನೆ. your destiny, ಅದು ನಮ್ಮ ಒಂದು ನಿಜವಾದ into ತಲುಪಬೇಕಾದ your ಅಂತ್ಯಕ್ಕೆ, purpose, ನಮ್ಮ ಉದ್ದೇಶಗಳನ್ನ ತಲುಪುವುದಕ್ಕಾಗಿ, into the fullness that God has prepared for you. ಕರ್ತನು ನನಗಾಗಿ ನಿಮಗಾಗಿ ಸಿದ್ಧ ಮಾಡಿದ ವಿಷಯಗಳನ್ನ ತಲುಪಲಿಕ್ಕೆ ಅದು ಸಹಾಯ ಮಾಡ್ತದೆ. Please, church, don't miss out on the Holy Ghost. ದೇವರ ಪವಿತ್ರಾತ್ಮನ ನಡೆಸುವಿಕೆಯನ್ನು ಕಳೆದುಕೊಳ್ಬೇಡ್ರಿ. Don't miss out on the Holy Ghost. ಆ ಪವಿತ್ರಾತ್ಮನ ನಡೆಸುವಿಕೆಯನ್ನು ಕಳೆದುಕೊಳ್ಬೇಡ್ರಿ. Always be filled with the Spirit of God. ಯಾವಾಗಲೂ ದೇವರ ಆತ್ಮನಿಂದ ತುಂಬಿಸಲ್ಪಡುತ್ತಾ ಇರ್ರಿ. Because the Bible says, ದೇವರ ವಾಕ್ಯ ಹೇಳ್ತದೆ, where the Spirit of the Lord is, ದೇವರ ಆತ್ಮನು ಎಲ್ಲಿದ್ದಾನೋ there is liberty. ಅಲ್ಲಿ ಸ್ವತಂತ್ರವಿದೆ. Where the Spirit of the Lord ಎಲ್ಲಿ is, ದೇವರ ಆತ್ಮನಿದ್ದಾನೋ there is liberty. ಅಲ್ಲಿ ಪರಿಪೂರ್ಣ There will ಸ್ವತಂತ್ರವಿದೆ. be battles. There will be battles. ಅಲ್ಲಿ ಒಂದು ಹೋರಾಟಗಳಿರುತ್ತವೆ, There will be challenges. ಅಲ್ಲಿ ಅನೇಕ ಸವಾಲುಗಳು ಎದುರಾಗುತ್ತವೆ. Very recently, 8 months back, ಆ 8 ತಿಂಗಳ ಹಿಂದೆ I was at the point of death. ಆ ಒಂದು ಸಾಯುವ ಒಂದು ಹಂಚಿನಲ್ಲಿ ನಾನಿದ್ದೆನು. I was there. ಆ ಒಂದು ಸಾಯುವ ರೀತಿಯಲ್ಲಿ I don't know, ನಾನಿದ್ದೆನು. suddenly. ಆ ತಕ್ಷಣವೇ, But 4 months before that, ಅದಕ್ಕಿಂತ 4 ತಿಂಗಳು ಮೊದಲು, 4 months, 4 ತಿಂಗಳು ಮೊದಲು thank God for the Holy Spirit. ಆ ಪರಿಶುದ್ಧ ಆತ್ಮನಿಗಾಗಿ I was ಸ್ತೋತ್ರ. praying with intensity for hours and hours together. ಆ ಒಂದು ಅನೇಕ ತಾಸುಗಟ್ಟಲೆ ನಾನು ಒಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. I speak this with concern. ಮತ್ತು ಇದನ್ನು ನಾನು ಬಹಳ ಕಾಳಜಿ ಉಳ್ಳವನಾಗಿ ನಿಮ್ಮ ಮುಂದೆ ಹೇಳ್ತಾ I ಇದ್ದೇನೆ. speak this with concern. ಇದನ್ನು ಬಹಳ ಕಾಳಜಿಯಿಂದ ಹೇಳ್ತೇನೆ. You know, today's church has become very comfortable. ಮತ್ತು ಈ ದಿನದ ಸಭೆಗಳಲ್ಲಿ ನಮಗೆ ಆರಾಮ ಬಹಳ ಆಗಿ ಬಿಟ್ಟಿದೆ. Today's church, you don't have patience. ನಮಗೊಂದು ತಾಳ್ಮೆ ಇರುವುದಿಲ್ಲ. The problem is not only with the people. ಬರೀ ಜನರೊಂದಿಗೆ ಆ ಸಮಸ್ಯೆ The ಇಲ್ಲ, problem is also with the pulpit. ಮತ್ತು ಆ ವೇದಿಕೆಯ ಮೇಲಿಂದಲೂ ಅದು ಬರ್ತದೆ. Because the right message is not being preached. ಮತ್ತು ಅಲ್ಲಿ ಕೊಡಲ್ಪಡುವಂತ ಸರಿಯಾದ ಸಂದೇಶಗಳು It is ಕೊಡಲ್ಪಡುವುದಿಲ್ಲ. not sufficient that you are born again. ಬರೀ ರಕ್ಷಣೆ ಹೊಂದುವುದು ಮಾತ್ರವೇ ಸಾಲದು. It is very, very important that you must be filled with the Holy Spirit. ಮತ್ತು ನಾವು ಪವಿತ್ರಾತ್ಮನಲ್ಲಿ ತುಂಬಿ ಪಡಬೇಕಾಗಿರುವಂತದ್ದು ಬಹಳ You ಮುಖ್ಯವಾಗಿದೆ. must be anointed by the Spirit of God. ಈ ಒಂದು ದಿನದಲ್ಲಿ ನಾವು ನಮ್ಮ ಜೀವಿತದಲ್ಲಿ ದೇವರ ಆತ್ಮನಿಂದ ಯಾವಾಗಲೂ ತುಂಬಲ್ಪಡಬೇಕು. Walking in God's power. ದೇವರ ಬಲದಲ್ಲಿ ನಡೆಯಬೇಕು. At one, I felt my time is over. ನನಗೆ ಅನಿಸ್ತದೆ ನನ್ನ ಸಮಯ ಮುಗೀತು ಎಂದು. I was on ventilator for nearly 48 hours. 48 ತಾಸುಗಳು ಆ ಉಸಿರಾಟದ ಯಂತ್ರದಲ್ಲಿ ನನ್ನನ್ನಿಟ್ಟಿದ್ದರು. Not in 1 inch of my body was moving. ಮತ್ತು ಒಂದು ಕ್ಷಣವೂ ನನ್ನ ಶರೀರ ಅಲ್ಲಾಡ್ತಾ ಇರಲಿಲ್ಲ. Time is short. ನಮಗೆ ಕೊಡಲ್ಪಟ್ಟಿರುವಂತ ಜೀವನದ ಸಮಯ ಬಹಳ What ಕಡಿಮೆ ಇದೆ. are you doing with your heavenly calling? ಮತ್ತು ದೇವರು ಪರಲೋಕದಿಂದ ನಿಮ್ಮೆಲ್ಲರಿಗೂ ಒಂದು ಕರೆಯನ್ನ ಕೊಟ್ಟಿದ್ದಾನೆ. ಅದನ್ನಿಟ್ಟುಕೊಂಡು ನಾವೇನ್ ಮಾಡ್ತಾ ಇದ್ದೇವೆ? Don't just become comfortable in the church. ಮತ್ತು ಸಭೆಯಲ್ಲಿ ನಮಗೆ ಆರಾಮಿದೆ ಎಂಬುದಾಗಿ ಇದ್ದು ಬಿಡಬೇಡ್ರಿ. Such a beautiful church. ಒಂದು ಸುಂದರವಾದ ಕಟ್ಟಡ. Come 1 hour before. Pray in the church. ಬನ್ನಿರಿ, ಇಲ್ಲಿ ಪ್ರಾರ್ಥಿಸಿರಿ ಮತ್ತು ಕರ್ತನ ಮುಂದೆ ಹೋರಾಟ We, ಮಾಡಿರಿ. myself, Pastor Sham, we used to even go into the fields and pray for hours together. ಮತ್ತು ಪಾಸ್ಟರ್ ಶ್ಯಾಮ್ ಅವರು ಸೇವಕರು ಆ ಹೊಲಗಳಲ್ಲಿ ಹೋಗಿ ಅನೇಕ ತಾಸುಗಟ್ಟಲೆ ಪ್ರಾರ್ಥನೆ ಮಾಡಿಕೊಂಡಿರ್ತಾ ಇದ್ರು. There is a price to pay. ಮತ್ತು ಯಾವುದೇ ಒಂದು ದೊಡ್ಡ ಸಂಗತಿ ಬರಬೇಕಾದ್ರೆ ಅದಕ್ಕೆ ಬೆಲೆ ಕೊಡುವಂತದ್ದು ಮುಖ್ಯವಾಗಿದೆ. He has paid the price
for all of this. ಮತ್ತು ಈ ಒಂದು ಸಂಗತಿನ ನೀವು ನೋಡುವುದಾದ್ರೆ ಅವರು ಬೆಲೆಯನ್ನ ಕೊಟ್ಟಿದ್ದಾರೆ. She has paid the price for all of this. ಇವರು ಕೂಡ ಇದಕ್ಕೆ ಒಂದು ಬೆಲೆಯನ್ನ ಕೊಟ್ಟಿದ್ದಾರೆ. If you don't pay the price, ನೀವು ಬೆಲೆಯನ್ನ ಕೊಡದೆ ಹೋದರೆ you will never prosper in Jesus' ಮತ್ತು name. ಯೇಸುವಿನ ನಾಮದಲ್ಲಿ ನಾವೊಂದು ಅಭಿವೃದ್ಧಿ ಹೊಂದಲಿಕ್ಕೆ ಆಗುವುದೇ ಇಲ್ಲ. Don't take the call of God lightly. ಆ ಒಂದು ದೇವರ ಕರೆ ನಮ್ಮ ಜೀವಿತದಲ್ಲಿ ಹಗುರವಾಗಿ ನೋಡಬೇಡ್ರಿ. I speak with concern. ಮತ್ತು ಈ ಒಂದು ವಿಷಯವನ್ನ ನಾನು ಬಹಳ ಕಾಳಜಿಯಿಂದ ಹೇಳ್ತಾ ಇದ್ದೇನೆ. Majority of the church is deceived. ಮತ್ತು ಸಭೆಯ ಅನೇಕ ಜನರು ಮೋಸ ಹೋಗಿ ಬಿಡ್ತಾರೆ. Many leaders are deceived. ಅನೇಕ ನಾಯಕರುಗಳು ಮೋಸ ಹೋಗಿ ಬಿಡ್ತಾರೆ. You know, when I was going through this time, ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗುವಾಗ I could feel the presence of God. ದೇವರ ಪ್ರಸನ್ನತೆ ನನ್ನ ಹತ್ತಿರವೇ ಇದೆ ಎಂದು ನಾನು ಅನುಭವಿಸಿದ್ದೇನೆ. Nurses were coming to me when I was in the ICU and telling, Pastor, please pray for me. ಮತ್ತು ನರ್ಸ್ಗಳು ಬಂದು ನಾನು ICU ನಲ್ಲಿ ಇದ್ದೇನೆ, ಅವರು ಬಂದು ನನ್ನ ಹತ್ರ ಪ್ರೇಯರ್ ಮಾಡಿಸ್ಕೊಳ್ತಾ I can ಇದ್ದಾರೆ. feel the presence and the power of God in the ICU. ಮತ್ತು ICU ನಲ್ಲಿ ನಾನು ಇರುವಾಗಲೂ ದೇವರ ಬಲ ಪ್ರಸನ್ನತೆಯನ್ನು ಅಷ್ಟು ಬಲವಾಗಿ ಅನುಭವಿಸಿದ್ದೇನೆ. Even in the ICU when I prayed, God worked a miracle. ಮತ್ತು ನಾನು ICU ಅಲ್ಲಿ ಪ್ರಾರ್ಥನೆ ಮಾಡುವಾಗಲೂ ದೇವರು ಅವರ ಜೀವಿತದಲ್ಲಿ ಅದ್ಭುತ ಮಾಡಿದನು. That time I made up my mind. ಆ ಸಮಯದಲ್ಲಿ ನಾನೊಂದು ಮನಸ್ಸಿನಲ್ಲಿ ತೀರ್ಮಾನಿಸಿದೆ. I said the remaining years of my life, ನಾನಿನ್ನು ಉಳಿಯುವ ವರ್ಷಗಳು ನನ್ನ ಜೀವಿತದಲ್ಲಿ I'm going to preach this Bible. ನಾನು ಈ ಒಂದು ವಾಕ್ಯವನ್ನೇ ಸಾರಿಕೊಂಡಿರ್ತೇನೆ. I said the remaining years of my life, ನನ್ನ ಜೀವಿತದ ಇನ್ನು ಉಳಿದ ದಿನಗಳು ವರ್ಷಗಳು I am going to preach an uncompromising message of the word of ಮತ್ತು God. ದೇವರ ವಾಕ್ಯದಲ್ಲಿ ಯಾರೊಂದಿಗೂ ಸಂಧಾನ ಮಾಡಿಕೊಳ್ಳದೆ ಅದನ್ನು ಹೇಳಿದ ರೀತಿಯಲ್ಲೇ ಹೇಳುತ್ತೇನೆ. So painful when my daughter came from Canada. ಮತ್ತು ನನ್ನ ಮಗಳು ಕೆನಡಾದಿಂದ ಬಂದರು. She said, Papa, we need you. ಅಪ್ಪ ನನಗೆ ನೀನು ಬೇಕು ಎಂದು. Very painful. Yes, family is important, ಕುಟುಂಬ ಬಹಳ ಮುಖ್ಯ. but there is nothing more important than the call that God has called you with. ಮತ್ತು ದೇವರು ನಮ್ಮ ಜೀವಿತದ ಮೇಲೆ ಇಟ್ಟಂತ ಕರೆಗಿಂತ ಬಹಳ ಮುಖ್ಯವಾದದ್ದು ಯಾವುದೂ ಇಲ್ಲ. I made up my mind. ಆ ಒಂದು ಮನಸ್ಸು ನಾನು When I ತೀರ್ಮಾನಿಸಿದೆ. come out now, ಈಗ ನಾನು ಹೊರಗೆ ಬರುವಾಗ I will not be a criticizer, ನಾನು ಯಾರನ್ನು ಟೀಕೆ ಮಾಡುವುದಿಲ್ಲ, but I will never be a compromiser. ಆದ್ರೆ ಯಾವುದೇ ಒಂದು ವಿಷಯಕ್ಕೆ ತಪ್ಪಾಗಿ ನಾನು ಒಪ್ಪಿಕೊಳ್ಳುವುದಿಲ್ಲ. Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. We are not here to criticize, ನಾವಿಲ್ಲಿ ಯಾರನ್ನು ಟೀಕೆ ಮಾಡುವುದಕ್ಕಾಗಿ ಇಲ್ಲ, but we are not here to compromise. ಆದ್ರೆ ನಾವು ಯಾವುದೇ ವಿಷಯವನ್ನ ನಾವು ತಪ್ಪು No more ಒಪ್ಪಿಕೊಳ್ಳುವುದಿಲ್ಲ. compromising. ಆ ರೀತಿಯಾಗಿ ತಪ್ಪಾಗಿ We ಒಪ್ಪಿಕೊಳ್ಳುವುದಿಲ್ಲ. will preach the truth of God's word. ನಾವು ದೇವರ ವಾಕ್ಯದ ಸತ್ಯವನ್ನೇ I ಹೇಳುವವರನ್ನಾಗಿದ್ದೇವೆ. feel the anointing right now. ಈಗಲೇ ಆ ಒಂದು ಅಭಿಷೇಕ ನಾನು ಅನುಭವಿಸ್ತಾ There are ಇದ್ದೇನೆ. many people here in this place. ಇಲ್ಲಿರುವ ಅನೇಕ ಜನರು You need to pay the price. ನೀವು ನಿಮ್ಮ ಜೀವಿತದ ದೇವರ ಉದ್ದೇಶ ತಲುಪಲು ಬೆಲೆ ಕೊಡಲೇಬೇಕು. On your knees, ನಿಮ್ಮ ಮೊಣಕಾಲುಗಳ make ಮೇಲೆ your house a house of prayer. ನಿಮ್ಮ ಮನೆಗಳನ್ನು ಪ್ರಾರ್ಥನೆಯ ಮನೆಗಳನ್ನಾಗಿ ಮಾಡಿ. Pay the price for God to use you. ಕರ್ತನು ನಿಮಗೆ ಉಪಯೋಗ ಮಾಡುವುದಕ್ಕಾಗಿ ಬೆಲೆಯನ್ನ ಕೊಡಿರಿ ಪ್ರಿಯರೇ. Preach the gospel for the remaining years of your life. ನಿಮ್ಮ ಜೀವಿತದ ಉಳಿದ ದಿನಮಾನಗಳನ್ನ ನೀವು ಕರ್ತನ You ಸ್ವಾರ್ಥ got to make up your mind. ನೀವು ನಿಮ್ಮ ಒಂದು ತೀರ್ಮಾನ ಮಾಡ್ರಿ. I'm telling you, you got to make up your mind. ನೀವು ನಿಮ್ಮ ತೀರ್ಮಾನ ಮಾಡಬೇಕು. It's called as becoming intentional. ಮತ್ತು ಅದು ಈ ರೀತಿಯಾಗಿದೆ, ಉದ್ದೇಶಕ ಪೂರ್ವಕವಾಗಿ ಆಯ್ಕೆ ಮಾಡುವಂತದ್ದು ಎಂದು. God has called me ದೇವರು ನನ್ನನ್ನು ಕರೆದಿದ್ದಾನೆ. by the grace of God ದೇವರ ಕೃಪೆಯಿಂದ and by the support of the church, ಒಂದು ಸಭೆಯ ಒಂದು ಬೆಂಬಲದಿಂದ the training of the church. ಮತ್ತು ದೇವರ ಒಂದು ಸಭೆಯ ತರಬೇತಿಯಿಂದ I will fulfill my heavenly calling. ಪರಲೋಕ ತಂದೆಯಾದ ದೇವರು ನನಗೆ ಕೊಟ್ಟಿರುವ ಕರೆಯನ್ನು ನಾನು ಪೂರೈಸುತ್ತೇನೆ. That's my decision. ಅದು ನನ್ನ ಒಂದು ತೀರ್ಮಾನವಾಗಿದೆ. Church, ಸಭೆಯೇ, I have been cut from here till here. ಮತ್ತು ಈ ಕುತ್ತಿಗೆ ಬಾಯಿಗೆಯಿಂದ ಹೊಟ್ಟೆ ಭಾಗದವರೆಗೂ ಅವರ ದೇಹ ಕತ್ತರಿಸಲ್ಪಟ್ಟಿತು. From here till here. ಅವರ ಒಂದು ಕುತ್ತಿಗೆ ಭಾಗದಿಂದ ಕೆಳ ಹೊಟ್ಟೆಯವರೆಗೂ ಕತ್ತರಿಸಲ್ಪಟ್ಟಿತು. But this is very, very important. This is very important.
ಆದ್ರೆ ಇದು ಬಹಳ ಮುಖ್ಯ, ನಮ್ಮ ಮನಸ್ಸು. Let that mind be in you which was in Christ Jesus. ಕರ್ತನು ನಿಮಗೆ ಕೊಟ್ಟಿರುವಂತ ಕ್ರಿಸ್ತನ ಮನಸ್ಸು ಯಾವಾಗಲೂ ಹೊಸತನ ಕಂಡುಕೊಂಡು ಅದನ್ನು ಭದ್ರಪಡಿಸಿ. Don't be a deceived church. ಮತ್ತು ಒಂದು ಮೋಸ ಹೋದ ಸಭೆಯು ನೀವು ಆಗಿರಬೇಡಿ. Don't become a lukewarm church. ಮತ್ತು ಒಂದು ಉಗುರು ಬೆಚ್ಚಿನ ಸಭೆ ನೀವು ಆಗಿರಬೇಡ್ರಿ. Be a church which will proclaim the truth. ಮತ್ತು ನೀವೊಂದು ಸಭೆಯಾಗಿರ್ಬೇಕು, ದೇವರ ಸತ್ಯವನ್ನ Be a ಪ್ರಕಟಿಸುವವರಾಗಿರ್ಬೇಕು. church which will walk in the fire of God. ಮತ್ತು ಈ ಒಂದು ಸಭೆ ನೀವಾಗಿರ್ಬೇಕು, ದೇವರ ಸಮಯದಲ್ಲಿ ನಡೆಯುತ್ತಾ ಕರ್ತನ ಉದ್ದೇಶ ಪೂರೈಸುವವರು. Give a clap unto the Lord. ಕರ್ತನಿಗೆ ಚಪ್ಪಾಳೆ ತಟ್ಟಿರಿ.